ಓಕೆ ಅಂತ ದಿನಕ್ಕೆ ಎಷ್ಟು ಬಾರಿ ಬಳಸ್ತೀರಾ? ಆದರೆ ಇದರ ಫುಲ್ ಫಾರ್ಮ್ ಗೊತ್ತಿರೋಕ್ಕೆ ಚಾನ್ಸ್ ಇಲ್ಲ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಓಕೆ ಅನ್ನೋ ಪದದ ಫುಲ್ ಫಾರ್ಮ್ನ ತಿಳಿಸ್ಕೊಡ್ತೀನಿ. ಓಕೆ ಎಂಬುದಕ್ಕೆ ಪೂರ್ಣ ರೂಪ ಯಾವುದು ಎಂದು ಕೇಳಿದರೆ ಓಕೆ ಎನ್ನುತ್ತೀರಿ. ನಮ್ಮಲ್ಲಿ ಅನೇಕರು ಇದನ್ನು ಓದಿರಬೇಕು, ಆದರೆ ಅದರ ನಿಜವಾದ ಅರ್ಥಪೂರ್ಣ ರೂಪ ಮತ್ತು ಇತಿಹಾಸವೇ ಬೇರೆ. ಯಾರಾದರೂ ನಮಗೆ ಏನಾದರೂ ಹೇಳಿದರೆ ನಾವು ಓಕೆ ಅಂತೀವಿ. ಮಾತನಾಡುವಾಗ, ಮೆಸೇಜ್ ಮಾಡುವಾಗ ಸಾಕಷ್ಟು ಬಾರಿ ಓಕೆ ಪದವನ್ನು ಬಳಸುತ್ತೇವೆ. ಆದರೆ ಈ ಓಕೆ ಪದ ಎಲ್ಲಿಂದ ಬಂತು, ಇದರ ಅರ್ಥ ಏನು ಅಂತ ಯಾವತ್ತಾದರೂ ಯೋಚಿಸಿದ್ದೀರಾ? ಸ್ಮಿಥ್ಸೋನಿಯನ್ ಮ್ಯಾಗಜಿನ್ನಲ್ಲಿ ಪ್ರಕಟವಾದ ಲೇಖನದ ಪ್ರಕಾರ ಓಕೆ ಎಂಬ ಪದವು ತಪ್ಪಾಗಿದೆ. ಆಲ್ ಕರೆಕ್ಟ್ ಬದಲಿಗೆ ಜನರು ತಪ್ಪಾಗಿ ಎಲ್ಲ ಸರಿ ಬಳಸಲು ಪ್ರಾರಂಭಿಸಿದರು ಎಂದು ಅದು ಹೇಳುತ್ತದೆ. 182 ವರ್ಷಗಳ ಹಿಂದೆ ಓಕೆ ಎಂಬ ಪದವು ಅಮೆರಿಕನ್ ಪತ್ರಕರ್ತ ಚಾರ್ಲ್ಸ್ ಗಾರ್ಡನ್ ಗ್ರೀನ್ ಅವರು ಲೇಖನಿಯಿಂದ ಮೊದಲ ಬಾರಿಗೆ ಜಗತ್ತಿಗೆ ಬಂತು. 1839ರಲ್ಲಿ ಅನೇಕ ಬರಹಗಾರರು ಅನೇಕ ಇಂಗ್ಲಿಷ್ ಪದಗಳ ಸಂಕ್ಷಿಪ್ತ ರೂಪಗಳನ್ನು ಬಳಸಲು ಪ್ರಾರಂಭಿಸಿದರು. ಈಗ ನಾವು LOL, ROFL, DND ಇತ್ಯಾದಿ ಕಿರು ರೂಪಗಳನ್ನು ಬಳಸುತ್ತೇವೆ. ಆಗ ಓಕೆ ಆಲ್ ಕರೆಕ್ಟ್ ಆಗಿ ಬಳಸಲಾಗಿತ್ತು. ಮಾಹಿತಿಯ ಪ್ರಕಾರ ಓಕೆಯ ಪೂರ್ಣ ರೂಪವು ವಾಸ್ತವವಾಗಿ ಇದು ಗ್ರೀಕ್ ಪದವಾಗಿದ್ದು ಎಲ್ಲವೂ ಸರಿ ಇದೆ ಎಂದರ್ಥ. ಪೂರ್ಣವಾಗಿ ಹೇಳುವ ಬದಲು ಶಾರ್ಟ್ ಫಾರ್ಮ್ನಲ್ಲಿ ಓಕೆ ಎನ್ನಲಾಗುತ್ತದೆ. ಆದರೆ ಒಕ್ಸ್ಫರ್ಡ್ ಪ್ರಕಟಿಸಿದ ವರದಿಯು ವಿಭಿನ್ನ ಮಾಹಿತಿಯನ್ನು ನೀಡಿದೆ. ಈ ವರದಿಯ ಪ್ರಕಾರ ಓಕೆ ಪದವು ವಾಸ್ತವವಾಗಿ ಓಕೆ ಪದದಿಂದ ಬಂದಿದೆ. ಈ ಪದವನ್ನು ಅಮೆರಿಕದ ಸ್ಥಳೀಯರಾದ ಚೋಕ್ವಾಟ್ ಬುಕ್ಕಟ್ಟು ಜನರು ಬಳಸುತ್ತಾರೆ. ಅದಲ್ಲದೆ ಓಕೆ ಎಂಬ ಪದವು ಹಿಂದೆ ಸಾಕಷ್ಟು ಆಸಕ್ತಿದಾಯಕ ಇತಿಹಾಸವಿದೆ. 1840ರಲ್ಲಿ US ಅಧ್ಯಕ್ಷ ಮಾರ್ಟಿನ್ ವಾನ್ ಬ್ಯೂರೆನ್ ತನ್ನ ಪ್ರಚಾರದ ಹಾದಿಯಲ್ಲಿ ಚುನಾವಣೆ ಘೋಷಣೆಯಾಗಿ ಓಕೆ ಪದವನ್ನು ಬಳಸಿದರು. ವ್ಯಾನ್ ಬ್ಯೂರೆನ್ ಅವರು ಅಡ್ಡ ಹೆಸರು ಓಲ್ಡ್ ಕಿಂಡರ್ ಬುಕ್, ಅದರ ಶಾರ್ಟ್ ಫಾರ್ಮ್ ಓಕೆ ಆಗಿದ್ದರಿಂದ ಜನ ಪ್ರಮುಖವಾಗಿ ಬಳಸುತ್ತಿದ್ದರು. ಆ ಸಮಯದಲ್ಲಿ ದೇಶಾದ್ಯಂತ ಓಕೆ ಕ್ಲಬ್ ಕೂಡ ಪ್ರಾರಂಭವಾಯಿತು. ಅದು ಎಲ್ಲಿಂದ ಪ್ರಾರಂಭವಾದರೂ ಓಕೆ ಎಂಬ ಪದವು ಇದೀಗ ನಮಗೆ ಸಾಕಷ್ಟು ಸೇವೆ ಸಲ್ಲಿಸುತ್ತಿದೆ. ಇದಲ್ಲದೆ ಈಗ ಎಲ್ಲರಿಗೂ ಓಕೆ ಅರ್ಥ ತಿಳಿದಿದೆ. ಆದ್ದರಿಂದ ಯಾರಾದರೂ ಓಕೆ ಪದವು ಬೇರೆ ಯಾವುದೋ ಎಂದು ಹೇಳಿದರೆ ನೀವು ಅವನಿಗೂ ಓಕೆ ಎಂದು ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.